ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಖುಷಿ ಡೈಲಿ ವ್ಲಾಗ್ಸ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನೇನಿದೆ, ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನಗಂತೂ ಈ ಊರು ತಿರುಗಾಡಿನೇ ಸಾಕಾಗ್ಬಿಟ್ಟಿದೆ ನೋಡಿ. ಹಾಗೆ ಬನ್ನಿ, ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲಿ ಹೋಗಿದ್ದೆ ಅಂತ ಹೇಳ್ತೀನಿ. ಹೌದು, ನಾವಿಲ್ಲಿ ಸಿಂಧನೂರಲ್ಲಿ ನಮ್ಮ ದೊಡ್ಡಮ್ಮನ ಮಗನ ಮದುವೆ ಇತ್ತು. ಸೊ ನಾನು ಮದುವೆಗೆ ಹೋಗಿದ್ದೆ. ಮದುವೆ ಮುಗಿಸ್ಕೊಂಡು ಹಾಗೆ ತಾವರ್ಗೆರೆಗೆ ಹೋಗಿದ್ದೆ. ತಾವರ್ಗೆರೆಯಲ್ಲಿ ನನ್ನ ತಾತಾರು ನಮ್ಮ ಮನೆಗೆ ಬಂದಿದ್ರಲ್ವ, ಅವ್ರ ಊರಿಗೆ ಯಾಕೆ ಹೋಗಿದ್ದೆ ಅಂದರೆ, ಊರಲ್ಲೇ ಅವರು ದೇವಸ್ಥಾನದಲ್ಲಿ ಅವ್ರದ್ದೇ ಸ್ವಂತ ದೇವಸ್ಥಾನ ಇದೆ ಅಲ್ವಾ, ತುಂಬ ವರ್ಷಗಳಿಂದ ನಡ್ಸ್ಕೊತ ಬಂದಿರೋದು. ಅದರಲ್ಲಿ 25ನೇ ವರ್ಷದ ಜಾತ್ರೆ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ನಾನೇನು ಮಾಡಿದೆ, ನಾನು ಅಕ್ಕ ನನ್ನ ಮದುವೆ ಮುಗಿಸ್ಕೊಂಡು ಅಕ್ಕ ಅವ್ರ ಊರಿಗೆ ಹೋಗಿ ಹಾಗೆ ತಾವರ್ಗೆರೆಗೆ ಬಂದು ಮತ್ತು ಇಲ್ಲೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ತುಂಬ ನಡೀತಾ ಇದ್ದಾವೆ. ಆ್ಯಕ್ಚುಲಿ ಅವರು ತುಂಬ ಪದೇ ಪದೇ ಕರೀತಾಯಿದ್ರು, ಬನ್ನಿ ಬನ್ನಿ ಅಂತೇಳಿ. ಹೋಗದಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನಿನ್ನು ಹೋದೆ. ಅಲ್ಲಿ ಫಂಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ನೋಡಿ. ಶ್ರೀ ಮಂಜುನಾಥ ಸಾಂಗ್ದು ಡ್ಯಾನ್ಸ್ ಎಲ್ಲ ಮಾಡಿದ್ರು. ಆ್ಯಕ್ಚುಲಿ ಇವರೆಲ್ಲ ಸೀರಿಯಲ್ ಆ್ಯಕ್ಟರ್ಸು. ಮಹೇಶ್ ತಾತನಿಂದ ಇವರಿಗೆ ತುಂಬ ಹೆಲ್ಪ್ ಆಗಿದೆ ನಿಜ ಫ್ರೆಂಡ್ಸ್. ಸೃಜನ್ ಲೋಕೇಶ್, ಗಿರಿಜಾ ಲೋಕೇಶ್ ಅವರು ತುಂಬ ಜನ ಫ್ರೆಂಡ್ಸ್, ನಾನು ಅವ್ರ ಫೋಟೋಸ್ ಎಲ್ಲ ನೋಡಿದ್ದೀನಿ. ಬಾಂಬೆ, ಹೈದ್ರಾಬಾದ್ ಎಲ್ಲ ಹೋಗಿ ಬರ್ತಾರೆ ಇವರು. ನಿಜ ಅಷ್ಟು ಕೆಲಸಗಳು ನಡೀತಾ ಇದ್ದಾವೆ ಇವ್ರ ಕೈಯಿಂದ. ಏನು ಸ್ವಲ್ಪ ನಾವು ನಂಬಿಕೆ ಇಡಬೇಕಷ್ಟೇ, ಇಲ್ಲಾಂದರೆ ಅಷ್ಟು ಸುಲಭನ ಸೀರಿಯಲ್ ಆ್ಯಕ್ಟರ್ಸ್ ಎಲ್ಲ ಇವ್ರನ್ನ ಕರೀತಾರೆ ಅಂದರೆ ಹೇಗೆ? ಸ್ವಲ್ಪ ಯೋಚನೆ ಮಾಡಿ. ನಮಗೂ ಕೆಲವೊಂದೆಲ್ಲ ಆಗಿದೆ ಫ್ರೆಂಡ್ಸ್, ಏನೋ ಕೆಲವೊಂದು ಆಗ್ತಾಯಿಲ್ಲ ಅಷ್ಟೇ. ಯಾಕಂದರೆ ನಮ್ಮ ಏನು ತಪ್ಪೊಪ್ಪುಗಳನ್ನೆಲ್ಲ ಮನ್ನಿಸಿ ನಾವು ಕೆಲಸ ಆಗೋದು ನೋಡಬೇಕಲ್ಲ. ಮತ್ತು ಅವರಾದ್ರೂ ದೇವರೇನೋ ಸ್ವಲ್ಪ ಕಣ್ಣು ಬಿಡೋದ್ರಲ್ಲೇ ಇದ್ದಾರೆ. ಹಾಗೆ ನೆಕ್ಸ್ಟ್ ಇಲ್ಲಿ ಯೋಧರಿಗೆ ಅಂತೇಳಿ ಸ್ವಲ್ಪ ಸನ್ಮಾನ ಎಲ್ಲ ಇಟ್ಕೊಂಡಿದ್ರು ಮಹೇಶ್ವರ ಸ್ವಾಮಿಗಳು ಕೂಡ. ಮಾಮ ಬಂದಿರಲಿಲ್ಲ. ಆ್ಯಕ್ಚುಲಿ ಮಾಮಗೆ ಫೋನ್ ಮಾಡಿದ್ರು ಅವರು. ಮಾಮ ಬಂದಿರಲಿಲ್ಲ. ಮಾಮ ಇಲ್ಲಿಗೆ ಬೆಂಗಳೂರಿಗೆ ಹೋಗಿದ್ರು ಅವರು. ಸೊ ಅವ್ರು ಬರದೇ ಇರೋ ಕಾರಣಕ್ಕೆ ಅಕ್ಕಗೆ ಮಾಡಿದ್ದಾರೆ. ಇಲ್ಲೆಲ್ಲ ಪುರಸ್ಕಾರ ಎಲ್ಲ ಇಸ್ಕೊಂಡು, ಮತ್ತು ನಾವು ಕೆಲವೊಂದು ಫೋಟೋಸ್ ಅಷ್ಟೇ ನಾನು ತೊಗೊಂಡಿದ್ದೀನಿ, ತುಂಬ ಯಾವುದೂ ತೊಗೊಂಡಿಲ್ಲ. ಇವರು ಕಾಮಿಡಿ ಕಿಲಾಡಿಗವರು ಮಾಂತೇಶ್ ತೋಗೂರ್ ಅಂತೇಳಿ. ಇವ್ರ ನಂಬರನ್ನು ಕೊಟ್ಟಿದ್ದಾರೆ. ಪುಟಾಣಿ ಏಜೆಂಟ್ 1, 2, 3 ಅಂತ ಸಿನಿಮಾ ಮಾಡಿದಾರಲ್ಲ, ಅವರೂ ಇದ್ದಾರೆ ಇದರಲ್ಲಿ ವಿಡಿಯೋದಲ್ಲಿ ಇಲ್ಲ ಅನಿಸುತ್ತೆ. ನಾನು ನಿಮಗೆ ಫೋಟೋ ಹಾಕ್ತೀನಿ. ಅಯ್ಯೋ ನಿಜ ಫ್ರೆಂಡ್ಸ್, ಸೀರಿಯಲ್ ಆ್ಯಕ್ಟರ್ಸು, ಸಿನಿಮಾ ಆ್ಯಕ್ಟರ್ಸ್ ಅವರವರೆಲ್ಲ ತುಂಬ ಜನನೇ ಬಂದಿದ್ದರು. ನಾನು ಯಾವ ವೀಡಿಯೋನೂ ಅಷ್ಟೊಂದು ಕ್ಯಾಪ್ಚರ್ ಮಾಡಿಲ್ಲ. ಯಾಕೆಂದರೆ ಫಸ್ಟ್ ಆಫ್ ಆಲ್ ನನಗೆ ಮೂಡಿರಲಿಲ್ಲ. ಯಾಕೋ ಒಂಥರ ಬೇಜಾರು, ನನಗೆ ಯಾವ ಕೆಲಸನೂ ಮಾಡೋಕ್ಕೆ ಹಿಂಸೆ ಆಗಿಬಿಟ್ಟಿತ್ತು. ಸೊ ಹಂಗೆ ನಾನೇನು ಮಾಡಿದೆ, ನೆಕ್ಸ್ಟ್ ಅಲ್ಲೆಲ್ಲ ಮುಗಿಸ್ಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು, ನನ್ನ ಡೈರೆಕ್ಟ್ ಬಸ್ ಇತ್ತು ಅಲ್ಲಿಂದ ನನಗೆ. ಅಲ್ಲೆಲ್ಲ ಡೈರೆಕ್ಟ್ ಅಲ್ಲಿಂದ 3:30ಗೆ ಇತ್ತು ನನಗೆ. ಅಲ್ಲಿ 3:30ಗೆ ಹತ್ತಿದ್ರೆ ಇಲ್ಲಿ 8 ಗಂಟೆಗೆ ಬಂದು ಇಳಿದಿದ್ದೀನಿ ಬೊಮ್ಮನಹಳ್ಳಿಗೆ. ಬಂದು ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ನಾನು ಯಾವ ವಿಡಿಯೋ ಮಾಡಿಲ್ಲ. ಇದು 3:30 ಏನು ಟೈಮ್ ಆಗಿತ್ತಲ್ವ. ಇದು ನೆಕ್ಸ್ಟ್ ಡೇ ವ್ಲಾಗ್, ಅಂದರೆ ಇವತ್ತಿನ ವ್ಲಾಗ್. ಇದು ಮಂಗಳವಾರದ ವ್ಲಾಗು. ನಾನು ಇದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ. ಹೌದು, ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಇದು ಮಂಗಳವಾರದ ವೀಡಿಯೋ. ಮಂಗಳವಾರದ ಪೂಜೆ ಎಲ್ಲ ನಂದು ಮುಗಿಸ್ಕೋಬೇಕಲ್ಲ, ಎಲ್ಲ ದಿನಚರಿಗಳೆಲ್ಲ ಮುಗಿಸಿ, ಕಸ ಗುಡಿಸಿನೆಲ್ಲ ತೊಳ್ಕೊಂಡು ಮಂಗಳವಾರದ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ನಾನು ನೆಕ್ಸ್ಟ್ ನಾನು ಇವತ್ತು ಆ್ಯಕ್ಚುಲಿ ಏನಂದರೆ, ರಾಷ್ಟ್ರತನ ಸ್ಕೂಲಲ್ಲಿ ಪ್ರವಚನ ನಡೀತಾ ಇದೆ. ಸೊ ಹಂಗಾಗಿ 5:30ಗೆ ಅಲ್ಲಿ ಇರಬೇಕು. ಯೋಗ ಶಿಬಿರ ಸ್ಟಾರ್ಟ್ ಆಗುತ್ತೆ 5:30ಇಂದ 6:30ವರೆಗೂ 1 ತಾಸು ಇರುತ್ತೆ. ನಾನು ಅದಕ್ಕೆ ಏನು ಮಾಡಿದೆ ಅಂದರೆ, ನನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು, ಇವತ್ತು ನನ್ನ ಮಗ ಬಿಸಿಬೇಳೆಬಾತ್ ಕೇಳಿದ್ದ. ಸೊ ಹಂಗಾಗಿ ಅದನ್ನು ಒಂದು 10 ನಿಮಿಷ ಅದೇನು ಮಾಡಿಬಿಡ್ಬೋದು ಬೇಗ. ಅದಕ್ಕೆ ನಾನು ನನ್ನ ಪೂಜೆನೆಲ್ಲ ನೀಟಾಗಿ ಮುಗಿಸಿ ನಿಧಾನಕ್ಕೆ ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ಮಾಡಿ, ನನ್ನ ಮಂತ್ರಗಳನ್ನೆಲ್ಲ ಓದಿ, ಸ್ವಲ್ಪ ಬುಕ್ಕು ಬರೆಯೋದಿರುತ್ತೆ, ಬುಕ್ಕೆಲ್ಲ ಬರ್ಕೊಂಡು ನೋಡಿ ಫ್ರೆಂಡ್ಸ್, ಏನೋ ಕಷ್ಟಪಡ್ತಾಯಿದ್ದೀವಿ ನಾವು. ನನಗೆ ಇವತ್ತು ಹೂವು ತುಂಬ ಕಡಿಮೆ ಇತ್ತು ಫ್ರೆಂಡ್ಸ್. ಸ್ವಲ್ಪ ನಾಯಿಗಳದ್ದು ಕಾಟ ಜಾಸ್ತಿ ಇದೆ. ಸೊ ತುಂಬ ಡಿಸ್ಟರ್ಬೆನ್ಸ್ ಅನಿಸುತ್ತೆ ನಿಮಗೆ, ದಯವಿಟ್ಟು ಕ್ಷಮೆ ಇರಲಿ, ಸರಿನಾ? ಹೂವು ನನಗೆ ಜಾಸ್ತಿ ಇರಬೇಕು ಫ್ರೆಂಡ್ಸ್, ಹಂಗಾದ್ರೆ ನನಗೆ ಮನಸಾರ ಇಷ್ಟ ಆಗುತ್ತೆ, ಮನಸಾರ ನೆಮ್ಮದಿ ಆಗುತ್ತೆ ನನಗಾದರೆ. ಇಲ್ಲಾಂದರೆ ನೆಮ್ಮದಿನೇ ಅನಿಸಲ್ಲ. ಅಷ್ಟು ಕಡಿಮೆ ಹೂವು ಇದ್ದರೆ. ಹೂವನ್ನು ನಾನು ನಿನ್ನೆ ಬಜಾರ್ಗೆ ಹೋಗಿದ್ದೆ, ಮರ್ತುಬಿಟ್ಟು ಬಂದಿದ್ದೀನಿ. ನಮ್ಮ ಮನೆಯವರು ತಂದಿದ್ದಾರೆ ಅಂತ ನಾನು ಸುಮ್ಮನೆ ಬಂದಿದ್ದೀನಿ. ಇವತ್ತು ಪೂಜೆಗೆ ಹಣ್ಣು ಇರಲಿಲ್ಲ, ಹೂವು ಇರಲಿಲ್ಲ ನೋಡಿ. ಹಾಗೆ ನನ್ನ ಪೂಜೆ ಎಲ್ಲ ಮುಗೀತು. ನಾನು 1-2 ವಿಸಿಲು ರೈಸು ಬಿಸಿಬೇಳೆ ಭಾತ್ಗೆ ನನ್ನ ಮಗಗೆ ಪಾತ್ರೆಯಲ್ಲಿ ಮಾಡಿದರೆ ಇಷ್ಟ,
ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡಿದ್ರೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನು ಬೇಳೆ ಮತ್ತು ರೈಸು ಕುಕ್ಕರಲ್ಲಿ 2 ವಿಸಿಲ್ ಹಾಕ್ಸ್ಬಿಟ್ಟು ಬಿಸಿನೀರೆಲ್ಲ ಕುಡಿದು ನಾನು ಸ್ಕೂಲ್ಗೆ ಹೋದೆ ನೋಡಿ. ಏನು ಶಿಬಿರ ನಡೀತಾ ಇದೆಯಲ್ಲ ಇಲ್ಲಿ ಗಣೇಶ ಇದ್ದಾನೆ, ಕೈ ಮುಕ್ಕೊಳ್ಳಿ. ಗಣೇಶ ಕೈ ಮುಕ್ಕೊಂಡು ನಾನಿನ್ನು ಬೆಡ್ಶೀಟೆಲ್ಲ ತಗೊಂಡು ಹೋಗಿದ್ದೆ ಅಲ್ವಾ, ನಾನಿನ್ನು ಕ್ಲಾಸಿಗೆ ಹೋದೆ ನೋಡಿ ಶಿಬಿರ ನಡೀತಕ್ಕಂಥ ಸ್ಥಳಕ್ಕೆ. ಅವರು ಸಿದ್ದಪ್ಪಾಚಾರ್ಯ ಏನಿದ್ದಾರಲ್ಲ ಅವರು ಇಲ್ಲಿ ಪ್ರವಚನ ಮಾಡೋಕ್ಕೆ ಬಂದಿದ್ದಾರೆ. ಸೊ ಹಂಗಾಗಿ ತುಂಬ ಜನನೇ ಇದ್ದಾರೆ ಫ್ರೆಂಡ್ಸ್. ನಾವು ಪಾಪ ಭಾಳ ಜನ ಬರ್ತಾಯಿದ್ದಾರೆ ಬೆಳಗ್ಗೆ ಯೋಗ ಕ್ಲಾಸಿಗೆ ಆಗಿರ್ಬೋದು, ಶಿಬಿರಕ್ಕೆ, ಸಂಜೆ ಪ್ರವಚನ ಕೇಳೋಕ್ಕಾಗಿರ್ಬೋದು, ತುಂಬ ಜನ ಬರ್ತಾರೆ ನೋಡಿ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಖುಷಿ ಡೈಲಿ ವ್ಲಾಗ್ಸ್. ಹೇಗಿದ್ರೆ ಎಲ್ಲರೂ? ಹೇಳಿದ್ರ ಬೆಳಿಗ್ಗೆ 3:30 ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಫಸ್ಟ್ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಡ್ಬಿಡ್ತೀನಿ, ಯಾಕಂದರೆ ಮತ್ತೆ ಲೇಟ್ ಆಗುತ್ತೆ. ಮಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ನಮ್ಮ ಮಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಸೊ ಹಂಗಾಗಿ ಲೇಟ್ ಆಗುತ್ತೆ. ನಾನಿಲ್ಲಿ ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ನನ್ನ ಮಗ ಬಿಸಿಬೇಳೆ ಬಾತ್ ಕೇಳಿದ್ದಾನೆ. ಸೊ ಹಂಗಾಗಿ ಅವನಿಗೆ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋಣ. ನಾನು ರಾತ್ರಿ ನೆನೆಸಿಟ್ಕೊಂಡಿರ್ತಕ್ಕಂಥ ಬಟಾಣಿ ಕಾಳು ಅದನ್ನು 1 ವಿಸಿಲ್ ಹಾಕ್ಸ್ಕೊಂಡ್ಬಿಡ್ತೀನಿ. ಯಾಕೆ ಅಂದರೆ ಕುದಿಯಲ್ಲ ಫ್ರೆಂಡ್ಸ್. ನನ್ನ ಮಗ ಆಗಲಿ, ನಮ್ಮ ಮನೆಯವರಾಗಲಿ, ನನ್ನ ತಮ್ಮ ಆಗಲಿ ಬಟಾಣಿ ಕಾಳು ಅಂದರೆ ಹಿಂಸೆ ಮಾಡ್ಕೊತಾರೆ. ಹಾಗಾಗಿ ಏನು ಮಾಡ್ತೀನಿ, ಹಾಗೆ ಹಾಕ್ಕೊಡ್ತೀನಿ ಫ್ರೆಂಡ್ಸ್. ನಾನು ಕಾಯಲ್ಲ. ಇದು ನೋಡಿ, ಇಷ್ಟು ದಿನ ಚೆನ್ನಾಗಿ ಹುರಿತಾ ಇತ್ತು, ಇವಾಗ ಅಷ್ಟು ನಿಧಾನ ಹುರಿತಾ ಇದೆ. ಅಡುಗೆನೇ ಆಗೋದಿಲ್ಲ ಹಾಕ್ಬಿಟ್ರೆ. ನಮಗೆ ಇದು ಡೈರೆಕ್ಟಾಗಿ ನೀರು ಬರುತ್ತೆ, ಸಿಂಕಲ್ಲಿ ನೀರು ಹಾಕ್ತೀರ ಅಂತ ಕೇಳಬೇಡಿ. ಇದು ನಾವು ಡೈರೆಕ್ಟ್ ನೀರನ್ನೇ ಎತ್ಕೊಂಡಿರ್ತೀವಿ. ಸೊ ಹಾಗಾಗಿ ಇದರದ್ದೇ ಬಳಸ್ಕೊತೀವಿ. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಇದು ಸ್ವಲ್ಪ ಗಲೀಜಿದೆ, ಏನು ಬೈಕೋಬೇಡಿ. ಸ್ವಲ್ಪ ಸಾಲ್ಟ್ ಹಾಕೋಣ. ನಾನು ಆಲ್ರೆಡಿ ಇಲ್ಲಿ ರೈಸ್ನ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಬೆಳಿಗ್ಗೆ 3 ಗಂಟೆಗೆ ಎದ್ದು ಇದೊಂದು ಸ್ವಲ್ಪ ಟೊಮೊಟೊ, ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ 3 ಗಂಟೆಗೆಲ್ಲ ಇದ್ದು ಕಸ ಗುಡಿಸಿ ಪಾತ್ರೆ ಎಲ್ಲ ರಾತ್ರಿನೇ ತೊಳ್ಕೊಂಡು ಇಟ್ಕೊಂಡಿರ್ತೀನಿ ನಾನು. ಮತ್ತು ಎಲ್ಲ ತೊಳ್ಕೊಂಡು ಹಿಂಗೆ ಇರುತ್ತೆ ಫ್ರೆಂಡ್ಸ್. ಸ್ನಾನ ಮಾಡಿ ಪೂಜೆ ಮಾಡೋ ಅಷ್ಟೊತ್ತಿಗೆ 5 ಗಂಟೆ ಆಯಿತು. 5 ಗಂಟೆಯಿಂದ ನಾನು ಎಕ್ಸಸೈಸ್ಗೆ ಹೋಗಿದ್ದೆ. ಇವತ್ತು ನಮ್ಮ ಪುಟ್ಟವ್ರ ಸ್ಕೂಲಲ್ಲಿ, ಅಂದರೆ ರಾಷ್ಟ್ರತನ ಸ್ಕೂಲಲ್ಲಿ ಪ್ರವಚನ ನಡೀತಾ ಇದೆ ಇವಾಗ. ಸೊ ಹಂಗಾಗಿ ನನ್ನ ಫ್ರೆಂಡನ್ನು ಹೇಳಿದ್ದೆ, ನಿನ್ನೆ ನೈಟು ಹೋಗಿದ್ವಿ ನಾವು. ನೈಟು ಹೋಗಿ ಅಲ್ಲಿ ಅವರು ಬಿಸಿಬೇಳೆ ಬಾತ್ ಮಾಡಿದ್ರು. ಪಾಪ ತುಂಬ ಜನಕ್ಕೆ ಪ್ರಸಾದ ಎಲ್ಲ ಕೊಡ್ತಾರೆ ಫ್ರೆಂಡ್ಸ್. ಇದು ಮನೆಗೂ ತರ್ಬೋದು. ಇನ್ನೇನು ಹಂಗೆ ತಗೊಂಡು ಬಂದಿದ್ದೆ ಫ್ರೆಂಡ್ಸ್ ನಾನು. ಅಲ್ಲ, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು, ಅವರು ದುಡ್ಡು ಕೊಟ್ಟು ಮಾಡ್ತಿರ್ತಾರೆ ತಾನೆ. ಪಾಪ ಅವರೇ ಹೇಳಿದ್ರು ತೊಗೊಂಡೋಗಿ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತೇಳಿ. ಆ್ಯಕ್ಚುಲಿ ತುಂಬ ಮಳೆ, ಹಾಗಾಗಿ ಸ್ವಲ್ಪ ಕಡಿಮೆ ಜನ ಇದ್ದರು ಅನಿಸುತ್ತೆ. ಈಗ ಇವತ್ತು ಪುಳಿಯೋಗರೆ ಮಾಡಿಸ್ತೀನಿ ಅಂತ ಹೇಳಿದರೆ ನಾವು ಮಾಡಿಸ್ಬೇಕು. ನಮ್ಮ ಲೇಡೀಸ್ ಗ್ರೂಪ್ ಅವರೆಲ್ಲ ಸೇರಿ ಮಾಡಿಸೋಣ ಅಂತ ಮಾತಾಡಿದ್ದೀವಿ. ಇನ್ನೂ 20 ಡೇಸ್ ಇರುತ್ತಂತೆ. ಸೊ ಹಂಗಾಗಿ ಒಂದಿನ, ಯಾವತ್ತಾದ್ರೂ ಒಂದಿನ ನಾವು ಮಾಡಿಸೋಣ ಅಂತ ನಿನ್ನೆ ಮಾತಾಡಿದ್ದೀವಿ ನಮ್ಮ ಗ್ರೂಪಲ್ಲಿ. ನೋಡಬೇಕಾದ್ರೆ ಯಾವತ್ತು ಮಾಡಿಸ್ತೀವೋ ಗೊತ್ತಿಲ್ಲ. ನೆಕ್ಸ್ಟು ಪುಟ್ಟಗೆ ಬಾಕ್ಸ್ ರೆಡಿ ಮಾಡೋಣ, ಟೈಮ್ ಆಗುತ್ತೆ. ಸರಿನಾ? ನಮಗೆ ಇನ್ನೂ ನೋಡ್ಬೇಕು, ನಮಗೆ ಏನಾದರೂ ಮಾಡಬೇಕು. ನಮ್ಮ ಮನೆಯವರು ಬೆಳಿಗ್ಗೆ ರೈಸ್ ಊಟ ಮಾಡೋದಿಲ್ಲ. ಅವ್ರಿಗೊಂದು ದೊಡ್ಡ ಹಿಂಸೆ. ನನಗೆ ರೊಟ್ಟಿ ಚಪಾತಿ ಏನಾದರೂ ಕೇಳ್ತಾರೆ. ಇವತ್ತು ರೊಟ್ಟಿ ಮಾಡೋಕ್ಕೆ ಮಂಗಳವಾರ, ನಾವು ರೊಟ್ಟಿ ಮಾಡಲ್ಲ. ಸೊ ಹಂಗಾಗಿ ಏನು ಮಾಡೋದು, ಚಪಾತಿ ಏನಾದರೂ ಮಾಡ್ತೀನಿ. ಚಪಾತಿ, ಬೆಂಡೆಕಾಯಿ ತಗೊಂಡು ಏನೇ ಮಾಡ್ತಿದ್ದಿಲ್ಲ. ಚಪಾತಿ, ಬೆಂಡೆಕಾಯಿ ಪಲ್ಯ, ಚಟ್ನಿ ಏನಾದರೂ ಮಾಡೋಣ. ಓಕೆನಾ? ಇದನ್ನು ಮುಗಿಸ್ಬಿಡ್ತೀನಿ ಮೊದಲು. ಯಾಕಂದ್ರೆ ನನ್ನ ಮಗ ಇವತ್ತು ಹೆಸರು ಬೇಳೆ ಪಾಯಸ ಕೇಳಿದ. ಮತ್ತು ಏನನ್ನ ಕಣ್ಣ ಏನೋ ಗೊತ್ತಿಲ್ಲ, ಇರಲಿ ಬಿಡಮ್ಮ, ನಾಳೆ ಬಂದರೆ ಅಂತ ಸುಮ್ಮನಾಗಿದ್ದೇನೆ. ನೋಡಿ, ನಾನು ಈ ಥರ ರೈಸ್ನು ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮೆತ್ತಗಿದೆ, ಈಗ ಗಟ್ಟಿಯಾಗೇನಿಲ್ಲ.
ಇನ್ನು ಕ್ವಾಂಟಿಟಿ ನೋಡಿಕೊಂಡು ನಾನು ಆಮೇಲೆ ಕಲಿಸ್ಕೊತೀನಿ. ಸ್ವಲ್ಪ ಕ್ವಾಂಟಿಟಿಲಿ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅಂದರೆ ಸ್ವಲ್ಪ, ತುಂಬ ಸ್ವಲ್ಪ ಹಾಕೊಂಡಿದ್ದೀನಿ. ನಾನು ರೈಸ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹುಳಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ. ಹುಣಸೆ ಹುಳಿ ಬೆಲ್ಲ ಹಾಕಬೇಕು, ಚೆನ್ನಾಗಿರುತ್ತೆ. ನಮ್ಮ ಚಿನ್ನ ಹೇಳ್ತಾನೆ, ನೀನು ಮಾಡಿರೋ ಥರ ಬಿಸಿಬೇಳೆಭಾತ್ ನನಗೆ ಬರ್ತಾ ಇಲ್ಲ, ನನಗೆ ಆಗ್ತಾಯಿಲ್ಲ ಅಂತೇಳಿ. ನಮ್ಮ ಮನೆ ಓನರ್ ಮಾಡ್ತಾಯಿದ್ರು ಬಿಸಿಬೇಳೆಭಾತು, ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದರೆ ನಮ್ಮ ಮನೆಯವರಂತೂ ಅಷ್ಟು ಇಷ್ಟಪಟ್ಟು ತಿಂತಾಯಿದ್ರು. ನಮ್ಮ ಮನೆಯವರು ನಮ್ಮ ತನುಜಕ್ಕ ಏನಿದ್ರಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಫ್ರೆಂಡ್ಸ್. ಹಾಗಾದರೆ ಬಿಸಿಬೇಳೆಭಾತು ಎಲ್ಲ ಐಟಮ್ಸ್ ಹಾಕಿರೋದು, ಜವಳಿಕೆ ಮೊದಲುವರೆಗೆ ಹಾಕಿದ್ರು ಅಷ್ಟು ಚೆನ್ನಾಗಿರ್ತಿತ್ತು. ಅಂದರೆ ಸ್ವಲ್ಪ ಸ್ವೀಟು ಖಾರ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ನನಗಂತೂ ಸಖತ್ ಇಷ್ಟ. ಅವರು ಕ್ವಾಂಟಿಟಿ ಎಷ್ಟು ಕೊಡ್ತಾಯಿದ್ರು ಗೊತ್ತು, ಕ್ವಾಂಟಿಟಿ ತುಂಬ ಕ್ವಾಂಟಿಟಿ ಕೊಡ್ತಾಯಿದ್ರು, ಭಾಳ ಕೊಡ್ತಾಯಿದ್ರು. ನಮಗೆ 4 ಜನ ಇದ್ವಿ, ನಾವು ಖುಷಿ ಅಂತೂ ಲೆಕ್ಕಕ್ಕಿಲ್ಲ, ಯಾಕಂದರೆ ಅದು ಅವಳ ಮನೆಗೆ ಇರ್ತಾಯಿಲ್ಲ, ಅವ್ರ ಮನೆಗೆ ಇರ್ತಾಯಿಲ್ಲ ಅವಳು. ಸೊ ಹಂಗಾಗಿ ನಮಗೆ ಮಾತ್ರ ತುಂಬ ಕೊಡೋರು, ಒಂದು ದೊಡ್ಡ ಬೌಲಲ್ಲಿ ಕೊಡೋರು. 4 ಜನಕ್ಕೆ ಆಗೋ ಅಷ್ಟು ನಾವು ಬೆಳಿಗ್ಗೆ ತಿಂದು ಮಧ್ಯಾಹ್ನಕ್ಕೆ ತಿನ್ನೋ ಥರ ಉಳಿತಾ ಇತ್ತು, ಅಷ್ಟೊಂದು ಕೊಡ್ತಾಯಿದ್ರು. ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅವರು. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ತನುಜಕ್ಕ ಮಾಡೋ ಪಲಾವ್, ಬಿಸಿಬೇಳೆಭಾತು ಅಂದರೆ ಸಖತ್ ಇಷ್ಟ. ಆದರೂ ಅವ್ರ ಥರ ನಂಗೆ ಟೇಸ್ಟ್ ಆಗಲ್ಲ, ನನ್ನ ಥರ ನಮ್ಮ ಚಿನ್ನ ಟೇಸ್ಟ್ ಆಗಲ್ಲ ಅಂತೇಳಿ ಅವಳಾಗೆ ಆಯ್ತಾಯ್ತು, ಅದೇ ಥರ ಆಗೋದಿಲ್ಲ ನನಗೆ ಅಂತಂದು ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ಬೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನನ್ನ ಬಿಸಿಬೇಳೆಭಾತು ಕೂಡ ಚೆನ್ನಾಗಿರುತ್ತೆ. ನೀವು ಯಾವಾಗಂದ್ರೆ ಟ್ರೈ ಮಾಡಿ ಬನ್ನಿ ನಮ್ಮ ಮನೆಗೆ. ಬನ್ನಿ ಈಗ ನೆಕ್ಸ್ಟು ಏನು ಮಾಡಬೇಕು ಗೊತ್ತಾ, ಒಗ್ಗರಣೆ ಹಾಕೋಣ. ಸ್ವಲ್ಪ ವಿಸಿಲ್ ಆಗಲಿ, ಒಂದು ವಿಸಿಲು. ತರಕಾರಿ ಎಲ್ಲ ಬೇಯಿಸ್ಕೋಬೇಕಲ್ಲ, ನಮ್ಮದು ಹೋಗಿ ಬರೋದು ಲೇಟ್ ಆಯಿತು. ಸೊ ಹಾಗಾಗಿ ಇನ್ನಿಲ್ಲ, ಟೈಮ್ ಇದೆ, 8 o'clock ಹೋಗ್ತಾನೆ ಅವನು. ಅಲ್ಲಿ ಬರ್ಬಿಟ್ಟೆ ಫಟಾಫಟ್ ಮಾಡಿಬಿಡ್ಬೋದು, ಓಕೆನಾ. ನಮ್ಮ ಹಾಲು ನಮಗೆ ಯಾಕೋ ತಂದೆ ಕೊಡ್ತಾ ಇಲ್ಲ. ಹಾಲು ಎಷ್ಟು ಚೆನ್ನಾಗಿ ತಂದು ಕೊಡ್ತಾಯಿದ್ರು ಅವರು, ಲಿಂಗಪ್ಪಣ್ಣ ಅಂತೇಳಿ. ಇತ್ತೀಚೆಗೆ ಹಾಲು ತಂದು ಕೊಡ್ತಾ ಇಲ್ಲ ಫ್ರೆಂಡ್ಸ್. ಕಾಫಿ ತಂದು ತರಿಸೋದಾಗಿದೆ. ನಮ್ಮ ಮನೇಲಿ ಟೀಗೆ, ನಮ್ಮ ಮನೆಯವ್ರಿಗೆ ಟೀ ಬೇಕೇ ಬೇಕು. ಸೊ ಹಂಗಾಗಿ ಟೀ ಇದ್ರೆ ನಡೆಯಲ್ಲ ಅವ್ರಿಗೆ. ದಿನ 10 ಲೀಟ್ರ್ ಹಾಲು 10 ಲೀಟ್ರ್ ಮೊಸರು ತರಿಸೋದಾಗ್ಬಿಟ್ಟಿದೆ ಇವಾಗ. ಅವು ಹಾಲು 1 ಲೀಟ್ರ್ ತಗೋತಾಯಿದ್ವಿ, ಹಾಲು 1 ಲೀಟ್ರು, 1/2 ಲೀಟ್ರ್ ಮೊಸರು ಹಿಂಗೆ ಆಗೋದು, 1/2 ಲೀಟ್ರ್ 1 ಲೀಟ್ರ್ ಹಿಂಗೆ ಆಗಿಲ್ಲ ಕಳೆದ. ಸೊ ಇವಾಗ ಎಲ್ಲ ಇದಾಗ್ಬಿಟ್ಟಿದೆ. ಹಾಲು ಇರೋದಕ್ಕೆ ನಮಗೆ ಹಾಲು ಊಟ ಮಾಡೋಕ್ಕೆಲ್ಲ ಬಳಸ್ಕೊತಾಯಿದ್ವಿ ನಾವು. ಎಲ್ಲ ಅಷ್ಟು ಚೆನ್ನಾಗಿರೋದು ಹಾಲು ಮಾತ್ರ ನಿಜ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕೊಡ್ತಾಯಿದ್ವಿ. 55 ಲೀಟರ್ 55 ರೂಪಾಯಿ ಲೀಟರ್ ನೋಡಿ. ನಾವು ಆ ಹಾಲಿಗಾದರೆ ನೀರೇ ಹಾಕ್ತಿರ್ಲಿಲ್ಲ, ಇದು ಪಾಕಿಟ್ ಅಲ್ವಾ, ತೀರಾ ಮಂದಗೆ ಕುಡಿದ್ರೆ ಚೆನ್ನಾಗಿರಲ್ಲ. ಸೊ ಹಂಗಾಗಿ ನಾನು ಏನು ಮಾಡ್ತೀನಿ, ಸ್ವಲ್ಪ ನೀರು ಹಾಕ್ತೀನಿ ಆಯಿತಾ. ಸ್ವಲ್ಪ ನೀರು ಕಾಯಿಸ್ಬಿಟ್ಟು ಹಾಕ್ತೀನಿ, ಸರಿನಾ. ಹಾಗೆ ನಾನಿಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ರೈಸ್ ಬಂದು ಬಿಸಿಬೇಳೆಭಾತನ್ನ ನಾವು ಪಾತ್ರೆಯಲ್ಲಿ ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಪಾತ್ರೆಯಲ್ಲಿ ಒಗ್ಗರಣೆ ಎಲ್ಲ ಹಾಕ್ಕೊಂಬಿಟ್ಟು ನೆಕ್ಸ್ಟು ನಾವು ಕುಕ್ಕರಲ್ಲೇ ಬೇಯಿಸ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ಹಿಂಗೆ ಇಷ್ಟಪಡ್ತಾನೆ ಒಂದು ಸ್ವಲ್ಪ. ಸೊ ಹಂಗಾಗಿ ನಾನು ಹಿಂಗೆ ಮಾಡ್ಕೊತೀನಿ. ನಾನು ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ನನ್ನ ಮಗ ತುಪ್ಪ ಊಟ ಮಾಡಲ್ಲ. ಸೊ ಅದಕ್ಕೆ ನಾನು ಅಡುಗೆನ ಮಿಕ್ಸ್ ಮಾಡಿಬಿಡ್ತೀನಿ, ಮೇಲೆ ಹಾಕ್ಕೊಂಡು ಊಟ ಮಾಡಲ್ಲ ಅವನು. ಅದಕ್ಕೆ ನಾನು ಏನು ಮಾಡಿದೆ, ಒಂದು ಕುಕ್ಕರ್ಗೆ ನಾನು ತರಕಾರಿ ಎಲ್ಲ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ನಾನು ಒಂದೇ ವಿಸಿಲ್ ಹಾಕಿಸ್ಕೊಂಡು ನಾನು ಈ ಥರ ಟೊಮೊಟೊ ಈರುಳ್ಳಿ ಫ್ರೈ ಮಾಡ್ಕೊತಾಯಿದ್ದೀನಿ. ಸ್ವಲ್ಪ ಕರಿಬೇವು ಜೀರಿಗೆ ಹಾಕಿ, ಸಾಸಿವೆ ಎಲ್ಲ ಹಾಕ್ತಾಯಿಲ್ಲ ಫ್ರೆಂಡ್ಸ್. ನಿಜ ಬೈಕೋಬೇಡಿ, ಆ್ಯಕ್ಚುಲಿ ನಾನು ಬಂದು 11:33 ಆಗಿದೆ ಟೈಮಿಗೆ. ಇವಾಗ ನಾನು ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ, ವಾಯ್ಸ್ ಕೊಡ್ತಾಯಿದ್ದೀನಿ. ಬೆಳಗ್ಗೆ ಮತ್ತೆ ನಾನು 3 ಗಂಟೆಗೆ ಎದ್ದೇಳಬೇಕು, ಯಾಕಂದರೆ ನನಗೂ ಸಂಜೆ ಎಲ್ಲ ಮನೇಲಿ ಕೆಲಸ ಆಗೋದು ಸರಿ ಎಡಿಟ್ ಮಾಡೋಕ್ಕಾಗಲಿಲ್ಲ, ವಾಯ್ಸ್ ಕೊಡೋಕ್ಕಾಗಲಿಲ್ಲ. ಪಾರ್ಲರಲ್ಲಿ ಕೆಲಸ, ಸ್ವಲ್ಪ ನಾನು ಸಂಜೆ ಹೊರಗಡೆ ಹೋಗಿದ್ದು ಅಂದರೆ ಬರೆಯೋದು ಮಳೆ ಕೆಲಸನೇ ಕೆಲಸ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಮಧ್ಯಾಹ್ನ ಮಾಡಿಲ್ಲ. ಸ್ವಲ್ಪ ತುಂಬ ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಸುಧಾರಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ ಎಲ್ಲ ತರಕಾರಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಆಲ್ರೆಡಿ ಬೇಯಿಸ್ಕೊಂಡಿರೋದು ತರಕಾರಿ, ನೀವು ಜಾಸ್ತಿ ಫ್ರೈ ಮಾಡಬೇಡಿ, ಎಲ್ಲ ಮೆತ್ತಗಾಗ್ಬಿಡುತ್ತೆ. ತರಕಾರಿ ಸ್ವಲ್ಪ ಬಾಯಲ್ಲಿ ಬರಬೇಕು, ಬಾಯಿಗೆಲ್ಲ ಸಿಗಬೇಕು, ಹಾಗಾಗಿ ಈ ಥರ ಮಾಡ್ತೀನಿ. ನಾನು ಅದೇ ಹೇಳಿದ್ನಲ್ಲ, ನನ್ನ ಮಗ ತರಕಾರಿ ಬಾಯಿಗೆಲ್ಲ ಬರಬೇಕು, ಇಲ್ಲ ಅಂದರೆ ಅವನು ಮೆತ್ತಗಾಗ್ಬಿಟ್ರೆ ಎಲ್ಲ ಮೆತ್ತಗಾಗ್ಬಿಡ್ತೈತಮ್ಮ ರೈಸೆಲ್ಲ ಅಂತಾನೆ. ಹಿಂಗೆ ಇಷ್ಟಪಟ್ಟು ತಿಂತಾನೆ ಅವನು, ಹಿಂಗೆ ಮಾಡಿಕೊಡ್ತೀನಿ. ಹಾಗೆ ರೈಸ್ ನಾನು ಸ್ವಲ್ಪ ಇದಕ್ಕೆಲ್ಲ ಏನೇನು ಹಾಕಬೇಕು, ಸಾಲ್ಟು, ಖಾರದ ಪೌಡ್ರು, ಬಿಸಿಬೇಳೆಭಾತ್ ಪೌಡ್ರು, ಸ್ವಲ್ಪ ಕಾಸ್ತ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಹಾಗೆ ಒಂದು ಸ್ವಲ್ಪ ಇದಕ್ಕೆ ಹುಣಸೆ ಹುಳಿ, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ, ನನಗಂತೂ ಸಖತ್ ಇಷ್ಟ. ಅದೇ ಹೇಳಿದ್ನಲ್ಲ, ನಮ್ಮ ಚಿನ್ನುಗೆ ನಮ್ಮ ಥರ ಬರಲ್ಲ, ನನಗೆ ನಮ್ಮ ಮನೆ ಓನರ್ ಇದ್ರಲ್ಲ ಅವ್ರ ಥರ ಬರಲ್ಲ. ಚೆನ್ನಾಗಿರುತ್ತೆ, ನಾವು ಹೇಳ್ತಾಳೆ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತೀಯ ಅಂತಂದು. ನನಗಂತೂ ಸಖತ್ ಖುಷಿಯಾಗಿ ಹೇಳ್ಬಿಟ್ರೆ. ಸೊ ಫೈನಲಿ ಇದನ್ನು ಮುಗಿಸ್ಕೊಂಬಿಡೋಣ, ಇದನ್ನು ರೈಸ್ ಮುಗಿಸ್ಕೊಂಡು ಮತ್ತು ಆಮೇಲೆ ಬೆಳಗ್ಗೆಯಿಂದ ಕೆಲಸ. ನಿಜ ಫ್ರೆಂಡ್ಸ್, ನನಗಂತೂ ಪುರ್ಸೊತ್ತಿಲ್ಲ ಮನೇಲಿ.
ಆ ಬಟ್ಟೆ ಮಡ್ಚಿಡೋದು ಅಂತ ಒಂದು ಸ್ವಲ್ಪ ಬಟ್ಟೆ ಹೊಲ್ಕೊಳ್ಳೋದಿತ್ತು, ಅದೊಂದು ಸ್ವಲ್ಪ ಮುಗಿಸ್ಕೊಂಡೆ. ಆಮೇಲೆ ಖುಷಿ ಅಂತೂ ಮಧ್ಯಾಹ್ನ ಮಲ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್. ಅವಳಾದರೆ ನಿಜ ಅಷ್ಟು ಹಾರಾಡ್ತಾ ಇರ್ತಾಳೆ. ಇವತ್ತಂತೂ ಬೊಮ್ಮನಹಳ್ಳಿಲಿ ಮಳೆನೇ ಬಿಟ್ಟಿಲ್ಲ ಫ್ರೆಂಡ್ಸ್. ಎಲ್ಲ ಕಡೆನೂ ಮಳೆ ಹಂಗೆ ಆಗಿದೆ. ಬೆಳಗ್ಗಿಂದ ಸುರಿತಾ ಇದೆ ಆ ಪಾಟಿ ಸುರಿತಾ ಇದೆ ಮಳೆ. ಪುರ್ಸೊತ್ತಿಲ್ದಂಗೆ ಬರ್ತಾಯಿದೆ. ಒಂದು 10 ಮಿನಿಟ್ಸು ಗ್ಯಾಪ್ ಕೊಡ್ತಾಯಿಲ್ಲ. ಪಾಪ ನನ್ನ ಮಗ ಸ್ಕೂಲಿಂದ ಹಂಗೆ ತೋರಿಸ್ಕೊಂಡೇ ಬಂದಿದ್ದಾನೆ. ನನಗೂ ಅದೇ ಭಯ ಆಯಿತು. ಸಿಡ್ಲು ಬೇರೆ ಗುಡುಗು ತುಂಬ ಬರ್ತಾಯಿದೆ. ನಿಜ ಫ್ರೆಂಡ್ಸ್, ಯಾರು ಹೋಗಬೇಡಿ ಹಂಗೆಲ್ಲ. ಸಿಡ್ಲು ಗುಡುಗು ಇದ್ದಾಗ ಹೊರಗಡೆ ತುಂಬ ಅಪಾಯ ಇದೆ. ನನಗೆ ನನ್ನ ಮಗಂದೇ ಒಂದು ದೊಡ್ಡ ಚಿಂತೆ ನೋಡಿ. ಸ್ಕೂಲಿಗೆ ಹೋಗಿ ಬರ್ತಾ ಇದ್ದಾನೆ. ಅದಕ್ಕೆ ಹೇಳಿದೆ ಅವನಿಗೆ, ಸಿಡ್ಲು ಗುಡುಗು ಮಳೆ ಎಲ್ಲ ಇದ್ದಾಗ ಬರಲೇಬೇಡ. ಸ್ಕೂಲಲ್ಲೂ ಕಳಿಸೋದಿಲ್ಲ, ಬಟ್ ದಾರಿಲಿ ಬರ್ತಾ ಬಂದರೆ ಏನು ಮಾಡೋಕ್ಕಾಗತ್ತೆ, ಪಾಪ ಅವರಾದರೂ ಅಲ್ವಾ. ಹಾಗೆ ಅನಿಸ್ಬಿಡ್ತು ನಂಗೆ. ಅನ್ಸೋಣ ಭಯ ಆಗ್ಬಿಡ್ತು. ಹಾಗೆ ನಾನು ಇಲ್ಲಿ ನೀರೆಲ್ಲ ಹಾಕ್ಕೊಂಡಲ್ಲ. ನಾನು ನೀರು ಜಾಸ್ತಿ ಯಾಕೆ ಹಾಕ್ಕೊಂಡಿಲ್ಲ ಅಂದರೆ, ರೈಸಲ್ಲಿ ಒಂದು ಸ್ವಲ್ಪ ಕ್ವಾಂಟಿಟಿ ನೀರಿರುತ್ತೆ ಅಲ್ವಾ, ಅದು ಇರುತ್ತೆ. ಇನ್ನೂ ನಮಗೆ ತರಕಾರಿ ಏನು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಆ ನೀರನ್ನು ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ. ಬಾತು ಹೆಂಗೆ ಘಮ ಘಮ ಅಂತ ಇತ್ತು ಗೊತ್ತಾ ಫ್ರೆಂಡ್ಸ್. ನಿಜ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು. ಹಾಗೆ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ತುಪ್ಪನ ಬಿಸಿ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಹಾಕಿ ಬಿಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಬರೀ ಗೋಡಂಬಿ ಮಾತ್ರ ಒಗ್ಗರಣೆಗೆ ಹಾಕ್ಕೋತಾರೆ. ನಾನಿಲ್ಲಿ ದ್ರಾಕ್ಷಿನೂ ಹಾಕ್ಕೊಂಡಿರ್ತೀನಿ ನೋಡಿ. ಆ್ಯಕ್ಚುಲಿ ಮನೇಲಿ ಯಾವಾಗಲೂ ಗೋಡಂಬಿ ದ್ರಾಕ್ಷಿ ಇರೋದು. ಈ ಸಲ ಏನೂ ಇಲ್ಲ ನೋಡಿ, ಖಾಲಿ ಆಗಿಬಿಟ್ಟಿದೆ. ಎಲ್ಲ ರೇಷನ್ ಮಾಡಿಸಿಲ್ಲ. ನಾನು ಫೋಕಸ್ ಮಾಡಿಗೆ ಹೋದ್ರು ಅರ್ಧ ಕೆ ಜಿ ಪಾಕೆಟೇ ತಗೊಂಡು ಬರ್ತಿದ್ದೆ. ಯಾಕಂದರೆ ಮಕ್ಕಳು ತಿಂತಾರೆ ಅಲ್ವಾ, ಮಕ್ಕಳು ತಿಂತಿರ್ತಾರೆ. ನನಗೂ ಅಡುಗೆಗೆಲ್ಲ ಬೇಕು, ಸ್ವೀಟ್ಸ್ ಏನಾದರೂ ಮಾಡಿದ್ರೆ ಅಂತ ಯಾವಾಗಲೂ ಸ್ಟಾಕ್ ಇರೋದು ಮನೇಲಿ. ಇವಾಗ ಒಂದು ಸ್ವಲ್ಪ ಕೈ ನಿಂತೋಗ್ಬಿಟ್ಟಿದೆ ನಂದು. ಸೊ ಹಂಗಾಗಿ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಐಟಮ್ಸ್ ಎಲ್ಲ ತರೋದೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಇವಾಗ. ನನ್ನ ಮಗ ಜೋಬಿಗೆಲ್ಲ ಹಾಕೊಂಡು ಹೋಗ್ಬಿಡ್ತಾನೆ ಫ್ರೆಂಡ್ಸ್. ಪಿಸ್ತಾ ಇದ್ದರೆ ಪಿಸ್ತಾ ಎಲ್ಲ ಜೋಬಿಗೆ ಹಾಕ್ಕೊಂಡು ಹೋಗ್ಬಿಡೋದೆ ಹಂಗೆ ಮಾಡ್ತಾನೆ ನನ್ನ ಮಗ. ಹಂಗೆ ನೋಡಿ ಫ್ರೆಂಡ್ಸ್, ಗೋಡಂಬಿ ಪಿಸ್ತಾ ಯಾವುದೂ ಬಿಡಲ್ಲ, ಜೋಬಿಗೆ ಹಾಕೊಂಡು ಹೋಗ್ಬಿಟ್ಟಿರ್ತಾನೆ ನೋಡಿ. ನಾನು ನಿಮ್ಮ ಹತ್ರ ಮಾತಾಡ್ತಾ ತುಪ್ಪನೂ ಒತ್ತಿಸ್ಬಿಟ್ಟಿದ್ದೀನಿ. ನಾನು ನಿಜ ಫ್ರೆಂಡ್ಸ್, ನಾನು ಹಿಂಗೆ ತಲೆ ಒಂದು ಕಡೆ ಇರೋದಿಲ್ಲ. ನನಗೆ ಏನೇನೋ ಯೋಚನೆ ಮಾಡ್ತಾ ಏನೇನೋ ಮಾಡ್ಬಿಟ್ಟಿದ್ದೀನಿ. ಸಂಜೆ ಆದರೆ ಹಾಲೇ ಒತ್ತಿಸ್ಬಿಟ್ಟಿದ್ದೀನಿ. ಊಟ ಮಾಡೋದನ್ನ ಒಂದು ಸ್ವಲ್ಪ ಅಷ್ಟು ಅರ್ಧ ಲೀಟ್ರ್ ಹಾಲು ಒತ್ತಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಬೆಳಗ್ಗೆ ನಮ್ಮ ಮನೆಯವ್ರು ಮಾತ್ರ ಟೀ ಕಾಫಿ ಮಾಡ್ಕೊಂಡು ಕೊಡ್ತಿರೋದು. ಸ್ವಲ್ಪ ಒಂದು ಗ್ಲಾಸಿಗೆ ಮಾಡ್ಕೊಂಡಿದ್ದಾರೆ. ಮಿಕ್ಕಿದ ಹಾಲೆಲ್ಲ ಒತ್ಕೊಂಡು ಹೋಗ್ಬಿಟ್ಟಿದೆ. ಹಾಲು ಇಟ್ಬಿಟ್ಟು ಹೊರಗಡೆ ತಲೆ ನೋಯ್ತಾಯಿದೆ ಅಂತೇಳಿ ನಮ್ಮ ತಮ್ಮ ಕಾಫಿ ಮಾಡಿದ್ನ, ಆ ಕಾಫಿಯಲ್ಲಿ ಒಂದು ಸ್ವಲ್ಪ ಕುಡ್ಕೊತಕ್ಕೆ ಬಿಟ್ಟಿದ್ದೀನಿ. ಮರ್ತೇ ಬಿಟ್ಟಿದ್ದೀನಿ ಮೊಬೈಲ್ ನೋಡ್ತಾ. ಹಿಂಗೆ ಮಾಡ್ತೀನಿ ಫ್ರೆಂಡ್ಸ್, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ನನಗೆ. ಅಂದರೆ ಮರು ಜಾಸ್ತಿ ಆಗಿಬಿಟ್ಟಿದೆ. ಫೈನಲಿ ಬಾತ್ ರೆಡಿ ಆಗಿದೆ. ಇನ್ನು ಮಗನಿಗೆ ಬಾಕ್ಸ್ ಎಲ್ಲ ಹಾಕಿ, ಇವತ್ತು ಅವ್ರು ಚಿಕ್ಕ ಪಡ್ಡು ಮಾಡಿದ್ಲಂತೆ, ಪಡ್ಡುನ ಹಾಕ್ಸ್ಕೊಂಬಂದಿದ್ದಾನೆ ಅವನು ಬಾಕ್ಸಿಗೆ. ಪಡ್ಡು ತಿನ್ಕೊಂಡು ಹಾಗೆ ಬಾದು ಸ್ವಲ್ಪ ತಿನ್ಕೊಂಡು ಬಾಕ್ಸಿಗೆ ಹಾಕೊಂಡು ಹೋಗಿದ್ದೀನಿ. ಬಾತ್ ಮಾತ್ರ ನಿಜ ಸಖತ್ತಾಗಿತ್ತು, ತುಂಬ ಇಷ್ಟ ಆಯಿತು. ಆದರೆ ಬಿಸಿದು ತಿನ್ಬಿಡಬೇಕು, ಮಧ್ಯಾಹ್ನ ಆರಿದ್ಮೇಲೆ ಅದು ಇದು ಅಂತೇಳಿ ಅನ್ನಬಾರ್ದು. ನಾನು ಸ್ವಲ್ಪ ಅವಾಗ ಜಾಸ್ತಿ ಮಾಡ್ತಾಯಿದ್ದೆ, ಕ್ವಾಂಟಿಟಿ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಒಂದೇ ಟೈಮ್ಗಾದರೂ ಪರವಾಗಿಲ್ಲ ಅಂಥೇಳಿ ಸುಮ್ಮನಾಗ್ಬಿಡ್ತೀನಿ. ಇದರಲ್ಲಿ ಒಂದು ಸ್ವಲ್ಪ ಖಾರ ಬುಂದಿ ಏನಿರುತ್ತಲ್ಲ, ಅದನ್ನು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೆಂಗೆಲ್ಲ ಇತ್ತು ಅಂಥೇಳಿ. ಈಗ ಟೈಮ್ ಬಂದು 11:44 ಆಗಿದೆ. ನೆಕ್ಸ್ಟ್ ನಾನು ಸಂಜೆ ಅಲ್ಲಿ ಪ್ರವಚನಕ್ಕೆಲ್ಲ ಹೋಗಿ ಬಂದು ಏನು ಮಾಡಿದೆ, ಮನೇಲಿ ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡಿದೆ. ನಾಳೆ ಬೆಳಗ್ಗೆ ನನ್ನ ಮಗ ರೊಟ್ಟಿ ಕೇಳಿದ್ದಾನೆ, ರೊಟ್ಟಿ ಮಾಡಬೇಕು. ರೊಟ್ಟಿ, ಪಲ್ಯ, ಚೌಳಿಕಾಯಿ ಪಲ್ಯ ಮತ್ತು ಬೆಂಡೆಕಾಯಿ ಚಟ್ನಿ.
ಅವನ ಬಾಕ್ಸಿಗೆ ಮಾಡಬೇಕು. ನಾನು ಮತ್ತೆ ಇವಾಗ ಮಲ್ಕೊಂಡ್ರೆ ಈಗ ನಾನು ಎಲ್ಲ ಎಡಿಟ್ ಮಾಡಿ ತಂಬ್ಲೈನೆಲ್ಲ ರೆಡಿ ಮಾಡಿ ಮಲ್ಗ್ತೀನಿ, ಯಾಕಂದರೆ ಬೆಳಿಗ್ಗೆ ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ಬೆಳಿಗ್ಗೆ ಮತ್ತು ಇನ್ನು ಬೆಳಗ್ಗೆ ಕೆಲಸ ಅದೇ ಡೈಲಿ ರೊಟೀನ್. ಬೆಳಗ್ಗೆ ಎದ್ದೇಳು, ತಿಂಡಿ ಮಾಡು, ಪಾತ್ರೆ ತೊಳಿ, ನೆಲ ತೊಳಿ, ಇನ್ನು ನನ್ನ ಕೆಲಸಗಳು ಮುಗಿಸ್ಕೊ, ಇದೇ ಸರಿಯಾಗಿಬಿಟ್ಟಿತ್ತು. ಇವತ್ತು ಬ್ಯಾಂಕಿಗೆ ಹೋಗಬೇಕಿತ್ತು, ಹೋಗಿಲ್ಲ, ಮಳೆ ತುಂಬ ಇರೋ ಕಾರಣಕ್ಕೆ. ನಾಳೆನಾದರೂ ಆಗುತ್ತಾ ನೋಡಬೇಕು, ಯಾಕಂದರೆ ನನ್ನ ಫೋನ್ಪೇ ವರ್ಕ್ ಆಗ್ತಾಯಿಲ್ಲ ಇನ್ನೂ. ಸೊ ಇದನ್ನೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸಬ್ಸ್ಕ್ರೈಬರ್ಸ್ ಇನ್ನೂ ಜಾಸ್ತಿ ಆಗಬೇಕು. ನನಗೆ ತುಂಬ ಕನಸುಗಳಿವೆ, ತುಂಬ ಆಸೆಗಳಿವೆ ನಮ್ಮವೆಲ್ಲ. ಅದನ್ನು ಈಡೇರಿಸ್ಕೋಬೇಕು ನಾವು. ಅದಕ್ಕೆ ನಿಮ್ಮ ಹೆಲ್ಪ್ ಬೇಕು, ನಿಮ್ಮ ಸಹಾಯ ಬೇಕು ನನಗೆ. ಆಯ್ತಲ್ಲ, ನಾವು ಈ ವಿಡಿಯೋ ಇವತ್ತಿಗೆ ಎಂಡ್ ಮಾಡೋಣ. ನಾಳೆ ಮತ್ತೆ ನಮಗೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ, ಓಕೆನಾ? ಬಾಯ್, ಗುಡ್ ನೈಟ್ ಫ್ರೆಂಡ್ಸ್. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೆಲ್ಲ ಆಯಿತು. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ನೋಡಿಲ್ವೋ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾಳೆ ಇನ್ನೂ ಏನೇನು ಕೆಲಸ ಏನೇನಿಲ್ಲ ಅಂತ ಮತ್ತೆ ಹೇಳ್ತೀನಿ. ನನಗೆ ಡೈಲಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಪ್ರೆಷರ್ ಜಾಸ್ತಿ ಆಗ್ತಿದೆ. ನಮ್ಮ ಪಾರ್ಲರ್ಲಿ ಒಂದು ಸ್ವಲ್ಪ ಕೆಲಸಗಳು ಅದು ಇದು ತುಂಬ ಆಗ್ಬಿಟ್ಟಿದ್ದಾವೆ. ನೆಕ್ಸ್ಟ್ ಮಂತಿಂದ ಒಂದು ಸ್ವಲ್ಪ ಇನ್ನೂ ಬ್ಯುಸಿ ಆಗಿಬಿಡ್ತೀನಿ. ಮಗಳು ಬೇರೆ ಸ್ಕೂಲಿಗೆ ಹೋಗ್ತಾಳೆ. ನೆಕ್ಸ್ಟ್ ಇನ್ನು ಅದು ಇದು ಪರ್ಸ್ನಲ್ ಕೆಲಸಗಳಂತ ತುಂಬ ಇದ್ದಾವೆ. ನೋಡೋಣ ಯಾವ್ಯಾವ ಕೆಲಸ ಯಾವ್ಯಾವ ರೀತಿ ಆಗುತ್ತೆ, ಏನೇನಾಗುತ್ತೆ ಅಂಥೇಳಿ ದೇವ್ರಿಗೆ ಬಿಟ್ಟಿದ್ದು. ಓಕೆನಾ ಫ್ರೆಂಡ್ಸ್, ಅಲ್ಲಿವರೆಗೂ ನನ್ನ ವಿಡಿಯೋನ ಹೆಂಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಾಟಾ, ಬಾಯ್, ಗುಡ್ ನೈಟ್ ಫ್ರೆಂಡ್ಸ್.